ಸೊ ಹೈ ಸ್ನೇಹಿತರೆ, ಫೆಬ್ರವರಿ ತಿಂಗಳು ಅಂದ್ರೆ ಇದೇ ತಿಂಗಳಲ್ಲಿ 4 ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಅನ್ನು ನಾನು ಇಲ್ಲಿ ತಂದಿದ್ದೀನಿ. ಈ ಒಂದು 4 ಒಂದು ವೇಕೆನ್ಸಿಗಳಲ್ಲಿ 2 ಒಂದು ವೇಕೆನ್ಸಿಗಳು ಒಂದು ಎಕ್ಸಾಮಿನೇಷನ್ಸ್ ಮುಖಾಂತರ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡ್ರೆ, ರಿಮೈನಿಂಗ್ 2 ಒಂದು ವೇಕೆನ್ಸಿಗಳು ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಂದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಳ್ತಿದ್ದಾರೆ. ಓಕೆನಾ, ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಕೇವಲ ಅಂದ್ರೆ SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ ತಾವೇನಾದ್ರೂ ITI ಸಹ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಮೇಲ್ ಮತ್ತು ಫಿಮೇಲ್ ಈ ಒಂದು ವೇಕೆನ್ಸಿಗಳಿಗೆ ಒಂದು ಏನೋ ಒಂದು ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು ಅವಕಾಶ ಅನ್ನೋದು ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ, ಪ್ರತಿಯೊಂದು ವೇಕೆನ್ಸಿಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋ ಕೊನೆ ತನಕ ನೋಡಿದ ನಂತರ ಈ ಒಂದು 4 ವೇಕೆನ್ಸಿಗಳ ಒಂದು ಇನ್ಫಾರ್ಮೇಶನ್ ಪಡೆದ ನಂತರ ತಮ್ಮ ಒಂದು ಕ್ವಾಲಿಫಿಕೇಶನ್ ಏನು ಮತ್ತು ಈ ಒಂದು 4 ಒಂದು ವೇಕೆನ್ಸಿಗಳಲ್ಲಿ ಯಾವ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಮಾಡಕ್ಕೆ ತಾವು ಇಂಟ್ರೆಸ್ಟ್ ಇದೀರಾ ಎಂಬುದರ ಬಗ್ಗೆ ಒಂದು ಸಲ ತಾವು ಪ್ರತಿಯೊಬ್ಬರು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮೊದಲನೇ ಒಂದು ವೇಕೆನ್ಸಿ, ಎರಡನೇ ಒಂದು ವೇಕೆನ್ಸಿ, ಮೂರನೇ ಒಂದು ವೇಕೆನ್ಸಿ ಮತ್ತು 4ನೇ ಒಂದು ವೇಕೆನ್ಸಿ. ಓಕೆನಾ, ಪ್ರತಿ ಒಂದು ವೇಕೆನ್ಸಿಗಳ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮೊದಲೇ ಹೇಳ್ತಾ ಇದೀನಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಏನೋ ಒಂದು ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಆ ಒಂದು ಟೆಲಿಗ್ರಾಮ್ ಮುಖಾಂತರ ತಾವು ಈ ಒಂದು 4 ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇದರಲ್ಲಿ ಮೊದಲನೇ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ IOCL ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ 2025 ಅಂದ್ರೆ ಈ ಒಂದು ವರ್ಷ ಮತ್ತು ಏನು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೋಡಬಹುದು, ಅಪ್ಲೈ ಆನ್ಲೈನ್ ಫಾರ್ ಜೂನಿಯರ್ ಆಪರೇಟರ್ ಆಗಿರಬಹುದು, ಜೂನಿಯರ್ ಅಟೆಂಡೆಂಟ್ ಆಗಿರಬಹುದು, ಜೂನಿಯರ್ ಬಿಸಿನೆಸ್ ಅಸಿಸ್ಟೆಂಟ್ ಆಗಿರಬಹುದು. ಈ ಒಂದು 3 ಒಂದು ಪೋಸ್ಟ್ ನಲ್ಲಿ ಸುಮಾರು 246 ಒಂದು ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಕೇವಲ 18 ರಿಂದ 26 ಒಂದು ಏನೋ ಒಂದು ಏಜ್ ಇದ್ರೆ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿ. ನಿಮ್ಮ ಒಂದು ಏಜ್ ಅನ್ನ 31/1/2025ಕ್ಕೆ ಕೌಂಟ್ ಅನ್ನ ಮಾಡಿದಾಗ 18 ರಿಂದ ಹಿಡಿದು 26ರ ಒಳಗಡೆ ತಮ್ಮ ಒಂದು ಏಜ್ ಲಿಮಿಟ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ತಪ್ಪದೆ ಈಗಾಗಲೇ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕಬಹುದು. ಇಲ್ಲಿ ಒಂದು ಡೀಟೇಲ್ ಆಗಿ ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಜೂನಿಯರ್ ಆಪರೇಟರ್ ಎನ್ನುವಂತಹ ಒಂದು ಪೋಸ್ಟ್ ಗೆ 215 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಈ ಒಂದು ಜೂನಿಯರ್ ಆಪರೇಟರ್ ಎನ್ನುವಂತಹ ಒಂದು ಪೋಸ್ಟ್ ಕ್ವಾಲಿಫಿಕೇಶನ್ ತಾವು ನೋಡಬಹುದು. ಕೇವಲ SLC ಅನ್ನ ಪಾಸ್ ಔಟ್ ಆಗಿದ್ರೆ ತಾವು ಅಪ್ಲೈ ಅನ್ನ ಮಾಡಬಹುದು. ಹಾಗೆ ಜೂನಿಯರ್ ಅಟೆಂಡೆಂಟ್ ಗೆ 23 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಒಂದು 12th ಒಂದು ಪಾಸ್ ಔಟ್ ಆಗಿರಬೇಕು ಬೇಕು. ಮತ್ತೆ ಜೂನಿಯರ್ ಬಿಸಿನೆಸ್ ಅಟೆಂಡೆಂಟ್ ಗೆ 8 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಕ್ವಾಲಿಫಿಕೇಶನ್ ನೋಡಬಹುದು, ಗ್ರಾಜುಯೇಟ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರಬಹುದು ಮತ್ತು 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಒಂದು ಬಿಸಿನೆಸ್ ನ ಒಂದು ಅಟೆಂಡೆಂಟ್ ನಲ್ಲಿ. ಓಕೆನಾ, ಈ ಒಂದು 3 ಪೋಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ವೇಕೆನ್ಸಿಗಳು ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ತಮಗೆ ಐಡಿಯಾ ಬಂದಿದೆ ಅನ್ಕೊಂತೀನಿ. ಹಾಗೆ ತಾವು ಒಂದು ಸಲ ತಾವು ಸ್ಯಾಲರಿ ಬಗ್ಗೆ ತಾವು ಇಲ್ಲಿ ಯೋಚನೆ ಮಾಡಬಹುದು. ಜೂನಿಯರ್ ಆಪರೇಟರ್ಗೆ 23,000ದಿಂದ 78,000ವರೆಗೂ ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯಿಂದ ಹಿಡಿದು ಕೊನೆ ತನಕ ಎಷ್ಟು ತಾವು ಸ್ಯಾಲರಿಯನ್ನ ಪಡೆಯಬಹುದು ಎಂಬುದರ ಬಗ್ಗೆ ತಾವು ಇಲ್ಲಿಂದ ಅಬ್ಸರ್ವ್ ಅನ್ನ ಮಾಡಬಹುದು. ಹಾಗೆ ಜೂನಿಯರ್ ಅಟೆಂಡೆಂಟ್ಗೆ 23,000ದಿಂದ ಹಿಡಿದು 78,000ವರೆಗೂ ಸ್ಯಾಲರಿಯನ್ನ ತಾವು ಪಡೆಯಬಹುದು. ಮತ್ತೆ ಜೂನಿಯರ್ ಬಿಸಿನೆಸ್ ಅಟೆಂಡೆಂಟ್ಗೆ 25,000ದಿಂದ ಹಿಡಿದು 1,05,000ವರೆಗೂ ತಾವು ಇಲ್ಲಿ ಸ್ಯಾಲರಿ ಅನ್ನೋದು ತಾವು ಪಡೆಯಬಹುದು. ಸ್ನೇಹಿತರೆ, ಪ್ರತಿಯೊಬ್ಬರು ಗೊತ್ತಿರುತ್ತೆ, ಇದೇ ತಿಂಗಳು 26ನೇ ತಾರೀಕಿನ ಮೇಲೆ ಒಂದು ಏನೋ ಒಂದು 8th ಪೇ ಕಮಿಷನ್ ಏನೋ ಒಂದು ಸ್ಟಾರ್ಟ್ ಅನ್ನ ಮಾಡಿರ್ತಾರೆ. ಓಕೆನಾ, ನಿಮ್ಮ ಒಂದು ಸ್ಯಾಲರಿ ಏನಿದೆ ಈ ಒಂದು ಸ್ಯಾಲರಿಯಲ್ಲಿ ಒಂದು ಡಬಲ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ಕೊಡುವಂತಹ ಒಂದು ಅವಕಾಶಗಳು ಇರ್ತವೆ. ಸೊ ಆ ಒಂದು ರೀಸನ್ ಇಂದ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಅಂಡರ್ ನಲ್ಲಿ ಬರುವಂತಹ ಒಂದು ಜಾಬ್ ಆದ್ರಿಂದ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಎಕ್ಸಾಮ್ ಸೆಂಟರ್ ಬಗ್ಗೆ ಮಾತಾಡ ಹೋದ್ರೆ ಬೆಂಗಳೂರು ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಮತ್ತೆ ಇಂಪಾರ್ಟೆಂಟ್ ಡೇಟ್ ಬಗ್ಗೆ ಮಾತಾಡ ಹೋದ್ರೆ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ ಹೋದ್ರೆ ಈ ತಿಂಗಳು 3ನೇ ತಾರೀಕಿಂದ ಏನು ಒಂದು ನಿನ್ನೆಯಿಂದ ಇದರ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನೋದು ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 23ನೇ ತಾರೀಕು ಅಂದ್ರೆ ಸುಮಾರು 20 ದಿನ ಮಾತ್ರ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ. ಓಕೆ, ನಂತರ ಇಲ್ಲಿ ಒಂದು ಡೇಟ್ ಆಫ್ ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎಕ್ಸಾಮ್
ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ಸೆಕೆಂಡ್ ವೇಕೆನ್ಸಿ ಬಗ್ಗೆ ಮಾತಾಡೋದ್ರೆ RRC-NER ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ ಅಲ್ಲಿ ಇಲ್ಲಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಅನ್ನ ಮಾಡಿದ್ದು ಸುಮಾರು 1104 ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು RRC-NER ಅಪ್ರೆಂಟಿಸ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಇಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಓಕೆನಾ. ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡೋಕೆ ಹೋದ್ರೆ ಕೇವಲ 15 ರಿಂದ 24 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಕೇಳಿದ್ದಾರೆ. ನಿಮ್ಮ ಒಂದು ಏಜ್ ಲಿಮಿಟ್ ಅನ್ನ 24/1/2025 ಏನು ಒಂದು ಕೌಂಟ್ ಅನ್ನ ಮಾಡಿದಾಗ 15 ರಿಂದ 24 ವರ್ಷದ ಒಳಗಡೆ ತಮ್ಮ ಒಂದು ಏಜ್ ಲಿಮಿಟ್ ಇದ್ರೆ ಈ ಒಂದು ಅಪ್ರೆಂಟಿಸ್ ನ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಏನೋ ಒಂದು ಅಪ್ರೆಂಟಿಸ್ ನ ಒಂದು ಪೋಸ್ಟ್ ಆಗಿರುತ್ತೆ. ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ 1104 ಎನ್ನುವಂತಹ ಒಂದು ವೇಕೆನ್ಸಿಗಳ ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಕ್ವಾಲಿಫಿಕೇಶನ್ 10th ಕಂಪ್ಲೀಟ್ ಆಗಿರಬೇಕು ಮತ್ತು 10th ನ ಒಂದು ಜೊತೆಗೆ ITI ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅಂದ್ರೆ ITI ನಲ್ಲಿ ತಾವು ಯಾವುದೇ ಒಂದು ಟ್ರೇಡ್ ನಲ್ಲಿ ಕೂಡ ತಮ್ಮ ಒಂದು ITI ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡೋದ್ರೆ 24 ಜನವರಿ 2025 ಅಂದ್ರೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಇಲ್ಲಿ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಫಾರ್ಮ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 22ನೇ ತಾರೀಕು ಇದರ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಹಾಗೆ ಇದರ ಒಂದು ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಆದಷ್ಟು ಬೇಗ ಇದರ ಒಂದು ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ. ಓಕೆನಾ. ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಏನು 22ನೇ ತಾರೀಕು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಏನು ಇಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಟ್ ಆಗಿದ್ದಾರೆ ಎನ್ನುವಂತಹ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ನಿಮಗೆ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆ. ನಂತರ ಇಲ್ಲಿ ಒಂದು ಮೂರನೇ ಒಂದು ವೇಕೆನ್ಸಿ ಬಗ್ಗೆ ಮಾತಾಡೋದು ನೋಡಬಹುದು. ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ ಒಂದು ಕ್ರೆಡಿಟ್ ಆಫೀಸರ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು ಸುಮಾರು 1000 ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 20 ರಿಂದ 30 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿರ್ತಾರೆ. ನಿಮ್ಮ ಒಂದು ಏಜ್ ಅನ್ನ 30/11/2024 ಕೌಂಟ್ ಅನ್ನ ಮಾಡಿದಾಗ ಏನು ತಾವು ನೋಡ್ತಾ ಇದ್ದೀರಾ 20 ರಿಂದ 30 ವರ್ಷದ ಒಳಗಡೆ ತಮ್ಮ ಒಂದು ಏಜ್ ಲಿಮಿಟ್ ಇಲ್ಲಿ ಇರಬೇಕಾಗಿರುವಂತದ್ದು. ಇಲ್ಲಿ ಒಂದು ಪೋಸ್ಟ್ ನೇಮ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ 1000 ಒಂದು ಪೋಸ್ಟ್ ಆಗಿದೆ. ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಗ್ರಾಜುಯೇಷನ್ ಅನ್ನೋದು ತಾವು ಇಲ್ಲಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಗ್ರಾಜುಯೇಷನ್ಸ್ ಅಲ್ಲಿ ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಯಾವುದೇ ಒಂದು ಗ್ರಾಜುಯೇಷನ್ಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ತಾವು ನೋಡಬಹುದು ಜನರಲ್ ಮತ್ತು EWS ನ ಒಂದು ಕ್ಯಾಟಗರಿ ಸೇರಿರೋರು ತಮ್ಮ ಒಂದು ಗ್ರಾಜುಯೇಷನ್ ಅಲ್ಲಿ 60% ಇಂದ ತಾವು ಪಾಸ್ ಔಟ್ ಆಗಿರ್ಬೇಕು. ಮತ್ತೆ ಅದರ್ಸ್ ನ ಒಂದು ಕ್ಯಾಟಗರಿ ಸೇರಿರುವಂತವರು 55% ಇಂದ ತಾವು ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ ಎನ್ನುವಂತಹ ಒಂದು ಕ್ಯಾಟಗರಿಗೆ 400 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. SC ಪೋಸ್ಟ್ಗೆ 150 ಪೋಸ್ಟ್ ಮತ್ತು STಗೆ 75 ಪೋಸ್ಟ್, OBCಗೆ 270 ಪೋಸ್ಟ್ ಮತ್ತು EWS ಎನ್ನುವಂತಹ ಒಂದು ಕ್ಯಾಟಗರಿಗೆ 100 ಪೋಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಬಗ್ಗೆ ಮಾತಾಡೋದ್ರೆ ತಾವು ಈ ಒಂದು ವೇಕೆನ್ಸಿಗಳಿಗೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಜನವರಿ ತಿಂಗಳಲ್ಲಿ 25ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫೆಬ್ರವರಿ ಅಂದ್ರೆ ಇದೇ ತಿಂಗಳು 14ನೇ ತಾರೀಕೆ ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಇಲ್ಲಿ ಕೊನೆಯದಾಗಿ 4ನೇ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಅಪ್ರೆಂಟಿಸ್ ನಲ್ಲೇ ಮತ್ತೊಂದು ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದು ಇದು ಕೂಡ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಪ್ರೊಸೆಸ್ ಇಲ್ಲಿ ಮಾಡ್ಕೊಂಡಿರ್ತಾರೆ. 1154 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದು ಇದರಲ್ಲೂ ಕೂಡ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 15 ರಿಂದ 24 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಕೇಳಿರ್ತಾರೆ. ಓಕೆನಾ. 1/1/2025 ನಿಮ್ಮ ಒಂದು ಏಜ್ ಅನ್ನ ಕೌಂಟ್ ಅನ್ನ ಮಾಡಿದಾಗ ಈ ಒಂದು 15 ರಿಂದ 24 ವರ್ಷ ತಮಗೆ ಒಂದು ಏಜ್ ಲಿಮಿಟ್ ಇರಬೇಕು. ನಂತರ ಇದರ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಇದರ ಒಂದು ಜೊತೆಗೆ ITI ನಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ನಲ್ಲಿ ತಮ್ಮ ಒಂದು ITI ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ವೇಕೆನ್ಸಿಗೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ನಿನ್ನೆ ಅಂದ್ರೆ 25 ಜನವರಿ ಅಂದ್ರೆ ಪ್ರೀವಿಯಸ್ ಮಂತ್ ಅಲ್ಲೇ ಇದರ ಒಂದು ನೋಟಿಫಿಕೇಶನ್ ಏನೋ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ ಮತ್ತು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಏನು ಸ್ಟಾರ್ಟ್ ಆಗಿರುತ್ತೆ. ನಂತರ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 14ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಸ್ನೇಹಿತರೆ, ಇಷ್ಟು ಸುಮಾರು 4 ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ನೋಡಿ, ಈ ಒಂದು 4 ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತ ನಾನು ಬೇಸಿಕ್ ಆಗಿರುವಂತಹ ಒಂದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾನು ಇಲ್ಲಿ ಒಂದು ಶೇರ್ ಅನ್ನ ಮಾಡಿದ್ದೀನಿ. ತಾವು ಒಂದು ಸಲ ತಾವು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ತಾವು ಚೆಕ್ಔಟ್ ಅನ್ನ ಮಾಡಿ ಇದರ ಒಂದು ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಆನ್ಲೈನ್ ಅಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಚಾನೆಲ್ ಇಂದ ಏನೋ ಒಂದು ಶೇರ್ ಅನ್ನ ಮಾಡಿರ್ತೀನಿ.
ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಒಂದು ಸಲ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಿ ನಂತರ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇಷ್ಟು ಬಿಟ್ಟು ಈ ಒಂದು 4 ಒಂದು ಜಾಬ್ನ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ಸ್ ಇದ್ರು ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮ ಒಂದು ಡೌಟ್ ಗಳಿಗೆ ಆದಷ್ಟು ಬೇಗ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ಓಕೆನಾ? ಇಂಥದೇ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಮತ್ತೊಂದು ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಜಾಬ್ ನ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಕೊಳ್ಳಿ.